ನಾನು ಏನೋ ಬರ್ತೀನಿ ಓದ್ತೀನಿ ಅಂತ. ನಾನು ಆಲ್ಮೋಸ್ಟ್ 1.5 ಇಯರ್ಸ್ ಆಯಿತು ಯು ಎಸ್ ಗೆ ಬಂದು. ಆ್ಯಂಡ್ ನನಗೆ ಅನಿಸಿದ್ದು ಹಾಲಿಡೇಸ್ಗೆ ಅಂತ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದರೂ ಕೊನೆಯಲ್ಲಿ ಅಜ್ಜಿ ತಾತ ಮನೆಗೆ ಹೋಗೋ ಅಷ್ಟು ಖುಷಿ ಯಾವುದು ಕೊಡಲ್ಲ ಅನಿಸುತ್ತೆ. ನಾವು ಎಷ್ಟೇ ಎಕ್ಸ್ಪೆನ್ಸಿವ್ ಬೆಡ್ ತೊಗೊಂಡ್ರೂ ಅಮ್ಮನ ಮಡ್ಲಲ್ಲೇ ಬಯಸ್ತೀವಿ. ನಾವು ಡೈಲಿ ಬೆಂಜಲ್ಲೇ ಹೋದರೂ ಅಪ್ಪನ ಗಾಡಿ ಹಿಂದೆ ಕೂತು ಅರ್ಧಂಬರ್ಧ ಕೇಳಿಸಿದ್ರು ಅವ್ರ ಬೆನ್ನ ಮೇಲೆ ತಲೆ ಇಡ್ತಾ ಮಾತಾಡೋದ್ರಲ್ಲಿ ಖುಷಿ ಜಾಸ್ತಿ ಇದೆ. ನಾವು ಎಷ್ಟೇ ಲೈಫಲ್ಲಿ ಬೇಗ ಸೆಟಲ್ ಆಗಬೇಕು, ದೊಡ್ಡವರಾಗಬೇಕು ಅಂತ ಅಂದ್ರೂ ಮತ್ತೆ ಚೈಲ್ಡ್ಹುಡ್ಡೇ ಬೇಕು ಅಂತಾನೆ ಮನಸ್ಸು ಬಯಸೋದು. ಇಟಾಲಿಯನ್, ಚೈನೀಸ್, ವಿಯೆಟ್ನಮೀಸ್, ಅಮೇರಿಕನ್ ಯಾವುದೇ ಫುಡ್ ತಂದರೂ ಮನೆ ಊಟನೇ ಕೊನೆಗೆ ಕಂಫರ್ಟ್ ಅನಿಸೋದು ಇಷ್ಟ ಆಗುತ್ತೆ. ಎಷ್ಟೇ ಮಾಡ್ರನ್ ಹೊಸ ಮನೆಯಲ್ಲಿದ್ದರೂ ಮತ್ತೆ ನಮ್ಮ ಹಳೆ ಮನೆ, ನಾವು ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿರೋ ಮನೆಗೆ ಹೋದಾಗ ಅಥವಾ ನೋಡಿದಾಗ ಆಗೋ ನೆನಪುಗಳು, ಖುಷಿಗಳು, ಅಲ್ಲಿರೋ ನೆಮ್ಮದಿ ಇವಾಗ ಬೇರೆ ಕಡೆ ಸಿಗಲ್ಲ ಅನಿಸುತ್ತೆ. ಹಾಗಂತ ದುಡ್ಡು ಮಾಡಬಾರ್ದು ಅಂತಲ್ಲ, ಅದ್ರ ಜೊತೆಗೆ ನಮ್ಮ ನಿಜವಾದ ಕಂಫರ್ಟ್, ಖುಷಿ, ನೆಮ್ಮದಿ ಎಲ್ಲಿದೆ ಅಂತ ಹುಡುಕಬೇಕು. ಅದ್ರ ಜೊತೆ ಲೀವ್ ಕೂಡ ಮಾಡಬೇಕು. ಯಾಕಂದರೆ ಯು ನೆವರ್ ನೋ, ಎವ್ರಿಥಿಂಗ್ ವಿಲ್ ಲೀವ್ ಯು, ಈವನ್ ಯು ವಿಲ್ ಲೀವ್ ಒನ್ ಡೇ. ಕೊನೆಗೆ ಹೊಸ ಪ್ರಪಂಚ ಹಿಂದೆ ಓಡ್ತಾ ನಮ್ಮ ಹಳೆ ಪ್ರಪಂಚನ ಮರಿಬಾರ್ದು.